ಆ ಒಂದು ಕ್ಷಣ ಕಲ್ಪಿಸ್ಕೊಳ್ಳಿ, ಮುಚ್ಚಿರುವ ಕಿಟಕಿಯ ಗಾಜಿನ ಮೂಲಕ ಹೊರ ಹೋಗೋಕೆ ಮ್, ಒಂದು ಸಣ್ಣ ನೊಣ ತನ್ನೆಲ್ಲ ಶಕ್ತಿಯನ್ನು ಬಳಸಿ ಒದ್ದಾಡ್ತಾ ಇದೆ. ಹೌದು, ಆ ರೆಕ್ಕೆಗಳ ಸದ್ದು ಕೇಳಿದ್ರೇನೆ ಗೊತ್ತಾಗತ್ತೆ ಅದೆಷ್ಟು ಕಷ್ಟಪಡ್ತಾ ಇದೆ ಅಂತ. ಎಕ್ಸಾಕ್ಟ್ಲಿ. ಆದ್ರೆ ವಿಪರ್ಯಾಸ ಅಂದ್ರೆ ಆ ನೊಣದಿಂದ ಕೇವಲ 10 ಹೆಜ್ಜೆಗಳ ದೂರದಲ್ಲಿ ಒಂದು ಬಾಗಿಲು ಸಂಪೂರ್ಣವಾಗಿ ತೆರೆದಿದೆ. ಓ ನಿಜ, ಅದು ಸ್ವಲ್ಪ ಹಿಂದಿರುಗಿ ನೋಡಿದ್ರೆ ಸಾಕು, ಆರಾಮಾಗಿ ಹೊರಗೋಗ್ಬಹುದು. ಕರೆಕ್ಟ್. ಇನ್ನು ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ನಾವು ಪ್ರೈಸ್ ಪ್ರಿಚೆಟ್ ಅವರ ಲೈಕ್ ಯು ಸ್ಕ್ವಾಡ್ ಎಂಬ ಅದ್ಭುತ ಪುಸ್ತಕದ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಈ ಪುಸ್ತಕದ ಮೂಲ ಉದ್ದೇಶವೇ ನಮ್ಮ ಸಾಂಪ್ರದಾಯಿಕ ನಂಬಿಕೆಗಳನ್ನ ಪ್ರಶ್ನಿಸೋದು. ಅಂದ್ರೆ ಕಠಿಣ ಪರಿಶ್ರಮವೇ ಯಶಸ್ಸಿನ ಏಕೈಕ ಮಾರ್ಗ ಅನ್ನೋ ನಂಬಿಕೆ. ಹೌದು, ನಾವೆಲ್ಲರೂ ಬಾಲ್ಯದಿಂದಲೂ ಇದನ್ನೇ ಕಲಿತಿದೀವಿ ಅಲ್ವಾ? ಆದ್ರೆ ಈ ನಂಬಿಕೆ ಹೇಗೆ ನಮ್ಮ ಬೆಳವಣಿಗೆಗೆ ದೊಡ್ಡ ಅಡ್ಡಿಯಾಗಬಹುದು ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಖಂಡಿತ. ಮತ್ತು ಆ ಸಾಮಾನ್ಯ ಹಂತದ ಪ್ರಗತಿಯಿಂದ ಹೊರಬಂದು ಕಡಿಮೆ ಶ್ರಮದಲ್ಲಿ ಬೃಹತ್ ಕ್ವಾಂಟಮ್ ಜಿಗಿತವನ್ನ ಹೇಗೆ ಸಾಧಿಸಬಹುದು ಅನ್ನೋದನ್ನ ನೋಡೋಣ. ಆ ನೊಣದ ಉದಾಹರಣೆ ಬಗ್ಗೆನೇ ಮಾತಾಡೋದಾದ್ರೆ, ಮಿಲ್ಕ್ರಾಫ್ಟ್ ಇನ್ ಅನ್ನೋ ಹೋಟೆಲ್ ನಡೆದ ಈ ಘಟನೆ ನಿಜಕ್ಕೂ ಮನಕಲ್ಕೋವಂಥದ್ದು ಗೊತ್ತಾ? ಹೌದು, ಆ ನೊಣ ಎಷ್ಟೇ ಕಷ್ಟಪಟ್ರೂ ಆ ಗಾಚನ್ನ ಒಡೆದು ಹೊರಗೆ ಹೋಗಕ್ಕೆ ಖಂಡಿತ ಸಾಧ್ಯವಿಲ್ಲ. ಆದ್ರೂ ಅದು ತನ್ನ ಗುರಿಯನ್ನ ತಲುಪೋಕೆ ಕೇವಲ ಆ ಕಠಿಣ ಶ್ರಮವನ್ನೇ ನಂಬಿ ಕೊನೆಗೆ ಪ್ರಾಣ ಬಿಡುತ್ತೆ. ಅಂದ್ರೆ ಹೆಚ್ಚು ಕಷ್ಟಪಡೋದೇ ಆ ನೊಣಕ್ಕೆ ಒಂದು ಬಲೆಯಾಗಿ ಮಾರ್ಪಟ್ಟಿದೆ. ಎಕ್ಸಾಕ್ಟ್ಲಿ. ಕೇವಲ 10 ಸೆಕೆಂಡ್ಗಳ ಕಾಲ ಬೇರೆ ದಿಕ್ಕಿನಲ್ಲಿ ಹಾರಿದರೆ ಸಾಕಿತ್ತು, ಅದು ತಾನು ಬಯಸಿದ ಆ ಹೊರ ಜಗತ್ತನ್ನ ಸುಲಭವಾಗಿ ತಲುಪಬಹುದಿತ್ತು. ಇದನ್ನ ನೋಡಿದ್ರೆ ನನಗೊಂದು ಹೋಲಿಕೆ ನೆನ್ಪಾಗತ್ತೆ. ಇದು ಕಾರು ನ್ಯೂಟ್ರಲ್ ಗೇರ್ನಲ್ಲಿರುವಾಗ ಆಕ್ಸಲರೇಟರ್ ಅನ್ನ ಇನ್ನಷ್ಟು ಜೋರಾಗಿ ಒತ್ತದಂತೆ ಅಲ್ವಾ? ಹೌದು. ಶ್ರಮ ಹೆಚ್ಚಾಗುತ್ತೆ, ಇಂಧನ ಸುಟ್ಟು ಹೋಗುತ್ತೆ, ಯಂತ್ರದ ಸದ್ದು ಜೋರಾಗುತ್ತೆ. ಆದ್ರೆ ಕಾರು ಒಂದಿಂಚು ಕೂಡ ಮುಂದೆ ಹೋಗೋದಿಲ್ಲ. ಮನುಷ್ಯರಾದ ನಾವು ಕೂಡ ಅನೇಕ ಬಾರಿ ಇದೇ ತಪ್ಪನ್ನೇ ಮಾಡ್ತೀವಿ ಅಲ್ವಾ? 100% ನಿಜ. ನಾವು ಎದುರಿಸುವ ಸಮಸ್ಯೆಗಳಿಗೆ ಇನ್ನಷ್ಟು ಕಷ್ಟಪಡುವುದೇ ಪರಿಹಾರ ಅಂತ ನಾವು ನಂಬಿಬಿಟ್ಟಿದ್ದೀವಿ. ಅಂದ್ರೆ ಆ ಇಂಟೆನ್ಸ್ ಎಫರ್ಟ್ ಅಥವಾ ತೀವ್ರವಾದ ಶ್ರಮವೇ ನಮ್ಮ ಯಶಸ್ಸನ್ನ ತಡೆಯುತ್ತೆ ಅಂತ ಹೇಳ್ತೀರಾ? ಖಂಡಿತ. ಮನೋವಿಜ್ಞಾನದ ಪ್ರಕಾರ ಜನರು ಒತ್ತಡದಲ್ಲಿದ್ದಾಗ ತಮ್ಮ ಮಿದುಳಿನಲ್ಲಿ ಈಗಾಗಲೇ ರೂಪಿತವಾಗಿರುವ ಹಳೆಯ ನರಮಂಡಲದ ಹಾದಿಗಳನ್ನ ಅಂದ್ರೆ ನ್ಯೂರಲ್ ಪಾಥ್ವೇಸ್ಗಳನ್ನ ಮಾತ್ರ ಅವಲಂಬಿಸ್ತಾರೆ. ಅಂದ್ರೆ ನಮಗೆ ಯಾವ ಅಭ್ಯಾಸಗಳು ಪರಿಚಿತವೋ ಅದರ ಮೇಲೆಯೇ ನಮಗೆ ಕುರುಡು ನಂಬಿಕೆ ಬಂದ್ಬಿಡುತ್ತಾ? ಎಕ್ಸಾಕ್ಟ್ಲಿ. ಆ ನಂಬಿಕೆಯೇ ನಾವು ಹೊಸ ದಾರಿಗಳನ್ನ ಹುಡುಕದಂತೆ ನಮ್ಮನ್ನ ತಡೆಯೋದು. ಹಾಗಾದ್ರೆ ಆ ಹತಾಶೆಯ ಬಲೆಯಿಂದ ಹೊರಬರೋದಕ್ಕಿರೋ ಮಾರ್ಗವಾದರೂ ಏನು? ನೊಣದಂತೆ ಒದ್ದಾಡೋದನ್ನ ಬಿಟ್ಟು ಆ ತೆರೆದ ಬಾಗಿಲನ್ನ ಹುಡುಕೋದ್ರೀಗೆ? ಅಲ್ಲಿಗೆ ಈ ಕ್ವಾಂಟಮ್ ಲೀಪ್ ಅಥವಾ ಕ್ವಾಂಟಮ್ ಜಿಗಿತದ ಪರಿಕಲ್ಪನೆ ಬರುತ್ತೆ. ಇದು ಮೂಲತಃ ಭೌತಶಾಸ್ತ್ರದ ಒಂದು ಕಾನ್ಸೆಪ್ಟ್. ಕ್ವಾಂಟಮ್ ಫಿಸಿಕ್ಸ್ ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಅನ್ವಯ ಆಗುತ್ತೆ ಅನ್ನೋದು ತುಂಬಾ ಕುತೂಹಲಕಾರಿಯಾಗಿದೆ. ನೋಡಿ, ಕ್ವಾಂಟಮ್ ಭೌತಶಾಸ್ತ್ರದಲ್ಲಿ ಕಣಗಳು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಚಲಿಸುವಾಗ ಮಧ್ಯದ ಯಾವುದೇ ದಾರಿಗಳನ್ನ ಕ್ರಮಿಸದೆ ನೇರವಾಗಿ ಮುಂದಿನ ಹಂತಕ್ಕೆ ಜಿಗಿತವೆ. ವಾವ್! ಅಂದ್ರೆ ಯಾವುದೇ ಸ್ಪಷ್ಟವಾದ ಶ್ರಮವಿಲ್ಲದೆ ಈ ಜಿಗಿತ ಸಂಭವಿಸುತ್ತೆ ಅಂತಾಯಿತು. ಹೌದು. ಇದೇ ತತ್ವವನ್ನ ಜನರ ವೈಯಕ್ತಿಕ ಹಾಗೂ ವೃತ್ತಿಪರ ಸಾಧನೆಗೂ ಅನ್ವಯಿಸಬಹುದು. ನಮ್ಮ ಮಿದುಳು ಹಳೆಯ ಮಾದರಿಗಳಿಂದ ಹೊರಬಂದು ಸಂಪೂರ್ಣವಾಗಿ ಹೊಸ ಪರಿಹಾರಗಳನ್ನು ಹುಡುಕುವಂತೆ ಮಾಡೋದೇ ಈ ಜಿಗಿತದ ರಹಸ್ಯ. ನಾವು 10% ಪ್ರಗತಿ ಸಾಧಿಸಬೇಕಾದ್ರೆ ನಮ್ಮ ಈಗಿನ ಕೆಲಸವನ್ನೇ ಇನ್ನಷ್ಟು ವೇಗವಾಗಿ ಮಾಡಬಹುದು. ಕರೆಕ್ಟ್. ಆದರೆ 100% ಪ್ರಗತಿ ಬೇಕಾದ್ರೆ ನಮ್ಮ ಈಗಿನ ಆ ಲೀನಿಯರ್ ಅಥವಾ ರೇಖಾತ್ಮಕ ವಿಧಾನಗಳು ಗಣಿತದ ಪ್ರಕಾರವೇ ಫೇಲ್ ಆಗುತ್ತವೆ. ಅಂದ್ರೆ ಅಲ್ಲಿ ನಾವು ಅಸಾಂಪ್ರದಾಯಿಕವಾಗಿ ಅಥವಾ ಅನ್ಕನ್ವೆನ್ಷನಲ್ ಆಗಿ ಯೋಚಿಸಲೇಬೇಕು ಅಲ್ವಾ? ಎಕ್ಸಾಕ್ಟ್ಲಿ. ಏನು ಕೆಲಸ ಮಾಡ್ತಾ ಇಲ್ವೋ ಅದನ್ನು ಮೊದಲು ನಿಲ್ಲಿಸಬೇಕು. ಗೋಡೆಗೆ ತಲೆ ಚಚ್ಕೊಳ್ಳೋ ಬದಲು ಹಿಂದಿರುಗಿ ಬಾಗಿಲನ್ನು ಹುಡುಕಬೇಕು. ಇದು ಕೇಳೋಕೆ ತುಂಬಾ ರೋಚಕವಾಗಿದೆ. ಆದ್ರೆ ಯಾವುದೇ ಹಂತದ ಪ್ರಗತಿ ಇಲ್ಲದೆ ಒಮ್ಮೆಲೆ ಜಿಗಿಯೋದಾದ್ರೆ ನಾವು ಭವಿಷ್ಯದ ಯೋಜನೆಯನ್ನ ಹೇಗ್ ಮಾಡೋದು? ಇದು ನಾವು ಅರ್ಥ ಮಾಡ್ಕೊಳ್ಳೇಬೇಕಾದ ಅತ್ಯಂತ ಸೂಕ್ಷ್ಮವಾದ ವಿಚಾರ. ನಾವೆಲ್ಲರೂ ಹೇಗ್ ಮಾಡೋದು ಅನ್ನೋ ಪ್ರಕ್ರಿಯೆ ಬಗ್ಗೆಯೇ ಹೆಚ್ಚು ತಲೆ ಕೆಡಿಸ್ಕೊಳ್ತೀವಲ್ವಾ? ಹೌದು, ಹೌ ಟು ಅನ್ನೋದು ನಮಗೆ ತುಂಬಾ ಮುಖ್ಯ. ಆದರೆ ಪ್ರಿಚೆಟ್ ಅವರ ಪ್ರಕಾರ ಆ ಹೇಗೆ ಅನ್ನೋ ಚಿಂತೆಯನ್ನ ನಾವು ಸಂಪೂರ್ಣವಾಗಿ ಕೈಬಿಡಬೇಕು. ಅದರ ಬದಲು ಕೇವಲ ಅಂತಿಮ ಗುರಿಯ ಮೇಲೆ ನಿಖರವಾದ ಮಾನಸಿಕ ಚಿತ್ರಣ ಹೊಂದಿರಬೇಕು. ಒಂದು ನಿಮಿಷ, ನಾನು ನಿಮ್ಮನ್ನ ಇಲ್ಲಿ ನಿಲ್ಲಿಸಲೇಬೇಕು.
ಯಾವುದೇ ಸ್ಪಷ್ಟ ಯೋಜನೆಯಿಲ್ಲದೆ ಕೇವಲ ನಂಬಿಕೆಯ ಆಧಾರದ ಮೇಲೆ ಜಿಗಿಯೋದು ಸ್ವಲ್ಪ ಬೇಜವಾಬ್ದಾರಿತನ ಅಲ್ವಾ? ಮೇಲ್ನೋಟಕ್ಕೆ ಇದು ಖಂಡಿತವಾಗಿಯೂ ಅಪಾಯಕಾರಿ ಅಂತಾನೆ ಅನ್ಸುತ್ತೆ. ಹೌದಲ್ವಾ? ಅಂದ್ರೆ ಯಾವುದೇ ಸುರಕ್ಷತಾ ಜಾಲವಿಲ್ಲದೆ ಕೇವಲ ಒಂದು ಇಮೇಜ್ ಇಟ್ಕೊಂಡು ಬಿಸ್ನೆಸ್ನಲ್ಲಿ ಜಿಗಿದ್ರೆ ಅದು ಆರ್ಥಿಕ ನಷ್ಟಕ್ಕೆ ದಾರಿ ಮಾಡ್ಕೊಡಲ್ವಾ? ಆದ್ರೆ ಇಲ್ಲಿ ತರ್ಕ ಇರೋದು ಮ್ಯಾಜಿಕ್ ಮಾಡೋದ್ರಲ್ಲ, ಬದಲಾಗಿ ನಮ್ಮ ಅದೃಶ್ಯ ಶಕ್ತಿಗಳ ಮೇಲೆ, ಅಂದ್ರೆ ಅನ್ಸೀನ್ ಫೋರ್ಸಸ್ ಮೇಲೆ ನಂಬಿಕೆ ಇಡೋದ್ರಲ್ಲಿ. ಓ, ಅಂದ್ರೆ ನಮ್ಮ ಇಂಟ್ಯೂಷನ್ ಅಥವಾ ಅಂತಹ ಪ್ರಜ್ಞೆ ಅಂತ ನಾವೇನ್ ಕರಿತೀವಿ ಅದರ ಬಗ್ಗೆನಾ? ಹೌದು. ನಮ್ಮ ಕಣ್ಣಿಗೆ ಕಾಣುವ ತರ್ಕಕ್ಕೆ ನಿಲುಕುವ ಸಂಪನ್ಮೂಲಗಳಿಗಿಂತ ನಮ್ಮ ಉಪಪ್ರಜ್ಞೆ ಅತಿ ಹೆಚ್ಚು ಶಕ್ತಿಯುತವಾಗಿರುತ್ತೆ. ಅದು 1 ಸೆಕೆಂಡ್ನಲ್ಲಿ ಲಕ್ಷಾಂತರ ಮಾಹಿತಿಗಳನ್ನು ವಿಶ್ಲೇಷಣೆ ಮಾಡುತ್ತೆ. ಲೈಕ್ ನಾವು ಪ್ರಜ್ಞಾಪೂರ್ವಕವಾಗಿ ಯೋಚಿಸುವ ಮೊದಲೇ ಅದು ನಮಗೊಂದು ದಾರಿ ತೋರಿಸುತ್ತೆ ಅಂತ ನೀವು ಹೇಳ್ತಾ ಇದ್ರಾ? ಎಕ್ಸಾಕ್ಟ್ಲಿ. ಇದು ಒಂಥರ ಬ್ರಿಡ್ಜ್ ಕಾರ್ಡ್ ಆಟ ತರಹ. ಬ್ರಿಡ್ಜ್ ಆಟವಾ? ಅದು ಹೇಗೆ? ಬ್ರಿಡ್ಜ್ ಆಟದಲ್ಲಿ ಒಬ್ಬ ಆಟಗಾರ ಕೇವಲ ತನ್ನ ಕೈಯಲ್ಲಿರುವ ಕಾರ್ಡ್ಗಳ ಆಧಾರದ ಮೇಲೆ ಮಾತ್ರ ಆಡೋದಿಲ್ಲ. ಬದಲಾಗಿ ತನ್ನ ಜೊತೆಗಾರನ ಕೈಯಲ್ಲಿರುವ ಕಾರ್ಡ್ಗಳ ಶಕ್ತಿಯ ಮೇಲೂ ನಂಬಿಕೆ ಇಡ್ತಾನೆ. ಓ, ಅರ್ಥವಾಯ್ತು. ಆ ಕಾರ್ಡ್ಗಳು ಎದುರಿಗೆ ಬರುವವರೆಗೂ ಕಣ್ಣಿಗೆ ಕಾಣೋದಿಲ್ಲ. ಆದ್ರೆ ಆ ಅದೃಶ್ಯ ಶಕ್ತಿಯ ಬೆಂಬಲ ತನಗಿದೆ ಅನ್ನೋ ವಿಶ್ವಾಸ ಆಟಗಾರನಿಗೆ ಇರುತ್ತೆ. 100%. ಸಂಪೂರ್ಣ ನಂಬಿಕೆಯಿಂದ ಹೆಜ್ಜೆ ಇಟ್ಟಾಗ ನಮ್ಮೊಳಗಿನ ಆ ಅದೃಶ್ಯ ಸಂಪನ್ಮೂಲಗಳು ಪ್ರಕಟವಾಗ್ತವೆ. ಯಶಸ್ಸು ಖಚಿತ ಅನ್ನೋ ಹಾಗೆ ವರ್ತಿಸುವುದೇ ಇದರ ಹಿಂದಿನ ತರ್ಕ. ಆದ್ರೆ ವಾಸ್ತವದಲ್ಲಿ ಪರಿಪೂರ್ಣ ಯೋಜನೆ ಇಲ್ಲದೆ ಹೆಜ್ಜೆ ಇಟ್ಟಾಗ ಸ್ವಾಭಾವಿಕವಾಗಿ ಭಯ, ಗೊಂದಲ ಮತ್ತು ಅಸ್ವಸ್ಥತೆ ಶುರುವಾಗುತ್ತಲ್ವಾ? ಹೌದು, ಡಿಸ್ಕಂಫರ್ಟ್ ಅನ್ನೋದು ಖಂಡಿತ ಇರುತ್ತೆ. ಆದರೆ ನಮಗೆ ನಮ್ಮ ಮಿತಿಗಳ ಬಗ್ಗೆ ಇರೋ ಅನುಮಾನಗಳನ್ನ ನಾವು ಬದಿಗಿಡ್ಲೇಬೇಕು. ಸಸ್ಪೆಂಡ್ ಡಿಸ್ಬಿಲೀಫ್ ಅಂತ ಹೇಳ್ತಾರಲ್ಲ ಹಾಗೆ. ಅಂದ್ರೆ ಹಳೆಯ ಆರಾಮದಾಯಕ ವಲಯದಲ್ಲೇ ಇರೋದು ಕೂಡ ಒಂದು ದೊಡ್ಡ ಅಪಾಯವೇ? ಯಾಕಂದ್ರೆ ಅಲ್ಲಿ ನಾವು ನಮ್ಮ ನೈಜ ಸಾಮರ್ಥ್ಯವನ್ನ ಯಾವತ್ತೂ ಕಂಡುಕೊಳ್ಳೋದಿಲ್ಲ. ಎಕ್ಸಾಕ್ಟ್ಲಿ. ಕೇವಲ ಲೀನಿಯರ್ ಪ್ರಗತಿಯಲ್ಲಿ ಸಿಲುಕುಕೊಳ್ತೀವಿ. ಕ್ವಾಂಟಮ್ ಲೀಪ್ ಅಂದ್ರೆ ನಾವು ನಮ್ಮ ಕಂಫರ್ಟ್ ಝೋನಿಂದ ಹೊರಬರಲೇಬೇಕು. ಅಲ್ಲಿ ಅನಿಶ್ಚಿತತೆ ಇದ್ದೇ ಇರುತ್ತೆ. ಮಧ್ಯದಲ್ಲಿ ಎಲ್ಲವೂ ವೈಫಲ್ಯದಂತೆಯೇ ಕಾಣುತ್ತೆ ಅನ್ನೋ ಒಂದು ಮಾತಿದೆ ಗೊತ್ತಾ? ಹೌದು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದಕ್ಕೊಂದು ಅದ್ಭುತವಾದ ಉದಾಹರಣೆ ಅಂದ್ರೆ ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆ. ಓ, ಸರ್ಜರಿನಾ? ಅದು ಹೇಗೆ ಲಿಂಕ್ ಆಗುತ್ತೆ? ನೋಡಿ, ಒಂದು ಸರ್ಜರಿಯ ಮಧ್ಯದಲ್ಲಿ ಆಪರೇಷನ್ ಥಿಯೇಟರ್ನ ನೋಡಿದ್ರೆ ಅಲ್ಲಿ ರಕ್ತ ಸಿಕ್ತವಾಗಿ ಏನೋ ಘೋರ ಅಪರಾಧ ನಡೆದಿದೆಯೇನೋ ಅನ್ನೋ ಹಾಗೆ ಕಾಣುತ್ತೆ. ಆದ್ರೆ ವಾಸ್ತವದಲ್ಲಿ ಅಲ್ಲಿ ಪ್ರಾಣ ಉಳಿಸುವ ಪ್ರಕ್ರಿಯೆ ನಡೀತಾ ಇರುತ್ತೆ. ನಿಜಕ್ಕೂ ಇದೊಂದು ಪವರ್ಫುಲ್ ಹೋಲಿಕೆ. ಹೌದು. ಅದೇ ರೀತಿ ಚಂದ್ರನತ್ತ ಸಾಗುವ ರಾಕೆಟ್ನ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಆ ರಾಕೆಟ್ 90% ಸಮಯ ತನ್ನ ನಿಖರವಾದ ಪಥದಿಂದ ತಪ್ಪಿಯೇ ಇರುತ್ತೆ ಅಂತ ಎಲ್ಲೋ ಓದಿದ್ದೆ. ಕರೆಕ್ಟ್. ಆದರೆ ಅದು ನಿರಂತರವಾಗಿ ತನ್ನ ತಪ್ಪುಗಳನ್ನ ತಿದ್ದುಕೊಳ್ಳುತ್ತಾ ಆಂತರಿಕ ಮಾರ್ಗದರ್ಶನದ ಮೂಲಕ ಕೊನೆಗೆ ತನ್ನ ಗುರಿಯನ್ನ ಮುಟ್ಟುತ್ತೆ. ಅಂದ್ರೆ ಪ್ರಗತಿಯು ಆಗಾಗ ಗೊಂದಲದ ವೇಷದಲ್ಲಿಯೇ ಬರುತ್ತೆ ಅಂತಾಯ್ತು. ಖಂಡಿತ. ಆ ಫ್ಯಾಕ್ಟರಿ ಸೆಟ್ಟಿಂಗ್ಸ್ನಿಂದ ಹೊರಬರಲು ನಾವು ವೈಫಲ್ಯವನ್ನ ಸ್ವಾಗತಿಸಬೇಕು. ವೈಫಲ್ಯವನ್ನ ಸೋಲು ಅಂತ ನೋಡಬಾರದು. ಹೌದು, ಅದೊಂದು ಮೌಲ್ಯಯುತವಾದ ಸಂಪನ್ಮೂಲ. ವೈಫಲ್ಯಗಳು ನಮ್ಮ ಸಾಮರ್ಥ್ಯದ ನೈಜ ಮಿತಿಯನ್ನ ಪರೀಕ್ಷಿಸೋಕೆ ಹೆಲ್ಪ್ ಮಾಡುತ್ತವೆ. ಎಕ್ಸಾಕ್ಟ್ಲಿ. ಸಮಸ್ಯೆಗಳು ಎದುರಾದಾಗ ನಾವು ಸರಿಯಾದ ಹಾದಿಯಲ್ಲಿದ್ದೀವಿ ಮತ್ತು ಬೆಳೀತಾ ಇದ್ದೀವಿ ಅನ್ನೋದರ ಸಂಕೇತ ಅದು. ನಮ್ಗೆ ಯಾವುದೇ ತೊಂದರೆಗಳಾಗ್ತಾ ಇಲ್ಲ ಅಂದ್ರೆ ನಾವು ತುಂಬಾ ಕೆಳಮಟ್ಟದ ಗುರಿಯನ್ನ ಇಟ್ಕೊಂಡಿದ್ದೀವಿ, ಕೇವಲ ಸೇಫ್ ಗೇಮ್ ಆಡ್ತಾ ಇದ್ದೀವಿ ಅಂತ ಅರ್ಥ ಅಲ್ವಾ? 100% ಸತ್ಯ. ನಾವು ಫೇಲ್ಯೂರ್ನ ಹುಡ್ಕೊಂಡು ಹೋಗ್ಬೇಕು. ಅಂದ್ರೆ ಸೀಕ್ ಫೇಲ್ಯೂರ್ ಅಂತಾರೆ. ಆಗ್ಲೇ ಡೆವಲಪ್ಮೆಂಟ್ ವೇಗ ಪಡೆದುಕೊಡೋದು. ಹಾಗಾದ್ರೆ ಕಲಾಕ್ಷೇತ್ರದಲ್ಲಿರೋರ್ಗೆ, ಉದಾಹರಣೆಗೆ ಒಬ್ಬ ಆರ್ಟಿಸ್ಟ್ಗೆ ಕ್ರಿಯೇಟಿವ್ ಬ್ಲಾಕ್ ಎದುರಾದಾಗ ಇದನ್ನ ಹೇಗೆ ಅಪ್ಲೈ ಮಾಡೋದು? ಕಲಾವಿದರಿಗೆ ಇದು ತುಂಬಾ ಉಪಯುಕ್ತ. ಕ್ರಿಯೇಟಿವ್ ಬ್ಲಾಕ್ ಆದಾಗ ಅವರು ಅದೇ ಶೈಲಿಯಲ್ಲಿ ಇನ್ನಷ್ಟು ಬರೆಯಲು ಅಥವಾ ಚಿತ್ರಿಸಲು ಕಷ್ಟಪಡ್ತಾರೆ. ಅಂದ್ರೆ ಮತ್ತೆ ಅದೇ ಹಳೆಯ ಟ್ರೈ ಹಾರ್ಡರ್ ಅಥವಾ ಹೆಚ್ಚು ಕಷ್ಟಪಡುವ ಬೆಲೆಗೆ ಬೀಳ್ತಾರೆ. ಹೌದು. ಅದರಿಂದ ಹತಾಶೆ ಹೆಚ್ಚಾಗುತ್ತೆಯೋ ಹೊರತು ಹೊಸ ಕಲೆ ಮೂಡೋದಿಲ್ಲ. ಅಂಥ ಟೈಮಲ್ಲಿ ಅವರು ಆ ಮಾಧ್ಯಮವನ್ನೇ ಬದಲಾಯಿಸಬೇಕು. ಲೈಕ್ ಬರೆಯೋದನ್ನ ಬಿಟ್ಟು ಚಿತ್ರ ಬಿಡಿಸೋಕೆ ಟ್ರೈ ಮಾಡ್ಬೇಕು ಅಥವಾ ಸುಮ್ನೆ ವಾಕ್ ಹೋಗ್ಬೇಕು. ಎಕ್ಸಾಕ್ಟ್ಲಿ. ಕಷ್ಟಪಡೋದನ್ನ ನಿಲ್ಸಿ ಮಿದುಳಿಗೆ ಬೇರೆದೇ ಆದ ಸಿಗ್ನಲ್ ನೀಡಬೇಕು. ಆ ಅನ್ಕನ್ವೆನ್ಷನಲ್ ಥಿಂಕಿಂಗ್ ಅಲ್ಲಿಂದಲೇ ಶುರುವಾಗೋದು. ಅಂದ್ರೆ ನಾವು ಹೊರಗಡೆ ಅವಕಾಶಗಳನ್ನ ಹುಡುಕುವ ಬದಲು ನಮ್ಮ ಒಳಗೆಯೇ ಇರುವ ಅವಕಾಶಗಳನ್ನ ಅನ್ವೇಷಿಸಬೇಕು. ಕರೆಕ್ಟ್.
ನಮ್ಮ ಪರಿಸ್ಥಿತಿಗಳನ್ನು ನಾವು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಿದಾಗ ರಿಯಾಲಿಟಿ ಅಥವಾ ವಾಸ್ತವವೂ ಬದಲಾಗುತ್ತೆ. ಹಾಗಾದ್ರೆ ವೃತ್ತಿಪರ ತಂಡಗಳು ಅಥವಾ ಪ್ರೊಫೆಷನಲ್ ಟೀಮ್ಸ್ಗಳು ಈ ಲೀನಿಯರ್ ಆಲೋಚನೆಯಿಂದ ಹೇಗೆ ಹೊರಬರಬಹುದು? ನಾಯಕರು ಏನ್ ಮಾಡಬೇಕು? ನಾಯಕರು ತಮ್ಮ ತಂಡಕ್ಕೆ ಸುಲಭವಾಗಿ ಸಾಧಿಸಬಹುದಾದ ಗುರಿಗಳನ್ನು ಕೊಡಬಾರದು. ಬದಲಾಗಿ ಹಳೆಯ ಲೀನಿಯರ್ ವಿಧಾನಗಳಿಂದ ಸಾಧಿಸಲು ಅಸಾಧ್ಯವಾದ ಗುರಿಗಳನ್ನು ನೀಡಬೇಕು. ವಾವ್! ಅಂದ್ರೆ ತಂಡವನ್ನ ಬೆಚ್ಚಿ ಬೀಳಿಸುವಂತಹ ಟಾರ್ಗೆಟ್ಸ್ ಕೊಡ್ಬೇಕು ಅಂತೀರಾ? ಹೌದು. ಆಗ ಮಾತ್ರ ಆ ತಂಡ ಹಳೆಯ ಮೆಥಡ್ಸ್ಗಳನ್ನ ಕೈಬಿಟ್ಟು ಹೊಸ ಅಸಾಂಪ್ರದಾಯಿಕ ಮಾರ್ಗಗಳನ್ನು ಹುಡುಕೋಕೆ ಶುರು ಮಾಡುತ್ತೆ. ಇದು ನಿಜಕ್ಕೂ ಒಂದು ಶಿಫ್ಟ್ ಇನ್ ಪರ್ಸ್ಪೆಕ್ಟಿವ್. ಅಂದ್ರೆ ಅವರು ಪ್ರಯತ್ನಕ್ಕಿಂತ ಫಲಿತಾಂಶದ ಮೇಲೆ ಫೋಕಸ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಈಗ ಈ ಕ್ವಾಂಟಮ್ ಲೀಪ್ನ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಯಾವ ಹ್ಯಾಬಿಟ್ಸ್ ಬೇಕು ಅನ್ನೋದನ್ನ ನೋಡೋಣ. ಖಂಡಿತ. ಬೆಳಗಿನ ದಿನಚರ್ಯ ಅಥವಾ ಮಾರ್ನಿಂಗ್ ರೂಟೀನ್ನಲ್ಲಿ ನಾವು ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು? ಬೆಳಗ್ಗೆ ಎದ್ದ ತಕ್ಷಣ ಇಂದಿನ ಕೆಲಸಗಳೇನು ಅಂತ ಲಂಬವಾದ ಅಥವಾ ಲೀನಿಯರ್ ಟು ಡೂ ಲಿಸ್ಟ್ ಮಾಡೋದನ್ನ ನಿಲ್ಲಿಸಬೇಕು. ಅಂದ್ರೆ ಆ ಹಳೆಯ ಲೀನಿಯರ್ ವರ್ಕ್ ಹ್ಯಾಬಿಟ್ಸ್ನ ಬಿಡ್ಬಿಡ್ಬೇಕು. ಹೌದು. ಅದರ ಬದಲು ಇಂದು ನಾನು ಯಾವ ಅಂತಿಮ ಫಲಿತಾಂಶವನ್ನ ನೋಡ ಬಯಸುತ್ತೇನೆ ಅನ್ನೋದ್ರ ಮೇಲೆ ಧ್ಯಾನ ಮಾಡಬೇಕು. ಲೈಕ್ ರಿಪ್ಲೇಸ್ ಎಫರ್ಟ್ ವಿತ್ ಫೋಕಸ್ ಅಲ್ವಾ? ಶ್ರಮದ ಬದಲು ಗಮನವನ್ನ ಕೇಂದ್ರಬಿಂದುವಾಗಿಸ್ಕೊಳ್ಬೇಕು. ಎಕ್ಸಾಕ್ಟ್ಲಿ. ಇಲ್ಲಿ 3 ಮುಖ್ಯ ಅಭ್ಯಾಸಗಳಿವೆ. ಮೊದಲನೇದು, ನಾವು ಸಂಪೂರ್ಣವಾಗಿ ಸಿದ್ಧರಾಗುವವರೆಗೆ ಕಾಯಬಾರ್ದು. ಸಿದ್ಧರಾಗೋ ಮುನ್ನವೇ ಆಕ್ಟ್ ಮಾಡಬೇಕು. ಹೌದು. ಜನರು ಹೆಚ್ಚಾಗಿ ನಾನಿನ್ನೂ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಅದು ಕೇವಲ ಕೆಲಸ ಮುಂದೂಡೋಕೆ ಇರೋ ನೆಪವಷ್ಟೇ. ರೈಟ್. ಎರಡನೇದು, ನಮ್ಮ ನಂಬಿಕೆಗಳ ಮಿತಿಯನ್ನ ಸಸ್ಪೆಂಡ್ ಮಾಡೋದು. ಅಂದ್ರೆ ನಾವು ನಮ್ಮನ್ನೇ ಪ್ರಶ್ನಿಸ್ಕೊಳ್ಬೇಕು, ನಮ್ಮನ್ನ ತಡೀತಿರೋದು ಯಾವುದು ಅಂತ. ಮತ್ತು ಮೂರನೇದು, ಆಗ್ಲೇ ಹೇಳಿದ ಹಾಗೆ, ವೈಫಲ್ಯವನ್ನ ಹುಡುಕೋದು. ಸೀಕ್ ಫೇಲ್ಯೂರ್ ಟು ಆಕ್ಸೆಲರೇಟ್ ಗ್ರೋತ್. ಹೌದು. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ತೀವ್ರವಾದ ಉತ್ಸಾಹ ಮತ್ತು ಪ್ಯಾಷನ್. ಲೈಕ್ ಕೇವಲ ಆಸೆ ಪಡೋದಕ್ಕೂ ಆ ಗುರಿಯನ್ನ ಬೆನ್ನತ್ತುವುದಕ್ಕೂ ಬಹಳ ದೊಡ್ಡ ವ್ಯತ್ಯಾಸವಿದೆ ಅಲ್ವಾ? ಖಂಡಿತ. ಆಸೆ ಪಡುವುದು ಕೇವಲ ಒಂದು ನಿಷ್ಕ್ರಿಯ ಸ್ಥಿತಿ. ಆದ್ರೆ ಬೆನ್ನತ್ತುವುದು ಅಥವಾ ಪರ್ಸ್ಯೂ ಮಾಡೋದಿದೆಯಲ್ಲ, ಅದು ಸಕ್ರಿಯ ಸ್ಥಿತಿ. ನಾವು ಕನಸಿನತ್ತ ಹೆಜ್ಜೆ ಇಟ್ಟಾಗ ಆ ಕನಸು ಕೂಡ ನಮ್ಮತ್ತ ಚಲ್ಸಕ್ ಶುರು ಮಾಡುತ್ತೆ. ಎಕ್ಸಾಕ್ಟ್ಲಿ. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ, ಝೀರೋ ಡಿಫೆಕ್ಟ್ಸ್ ಅಥವಾ ಪರಿಪೂರ್ಣತೆಯ ನಿರೀಕ್ಷೆ ಅನ್ನೋದು ಈ ಪಯಣದ ಅತೀ ದೊಡ್ಡ ಶತ್ರು. ಹೌದು. ಪರ್ಫೆಕ್ಟ್ ಆಗೋವರೆಗೂ ಕಾಯ್ತೀನಿ ಅನ್ನೋದು ದೊಡ್ಡ ಟ್ರ್ಯಾಪ್. ನಾವು ಪ್ರತಿದಿನ ಅನಿಶ್ಚಿತತೆಯನ್ನ ಅಪ್ಕೊಳ್ಳೇಬೇಕು. ನಿಜ. ನಾವೇ ಸೃಷ್ಟಿಸ್ಕೊಂಡಿರೋ ಆ ಮೆಂಟಲ್ ಪ್ರಿಸನ್ ಅಥವಾ ಮಾನಸಿಕ ಜೈಲೇನೋದ ಹೊರಗೆ ಬರಬೇಕು. ನಾವು ತೆಗೆದುಕೊಳ್ಬೇಕಾದ 3 ನಿರ್ದಿಷ್ಟ ರಿಸ್ಕ್ಗಳು ಅಂದ್ರೆ. ಹೇಳಿ, ಆ ರಿಸ್ಕ್ಗಳು ಯಾವುದು? ಮೊದಲನೆಯದು, ಸಿದ್ಧರಿಲ್ಲದೆ ಹೆಜ್ಜೆ ಇಡೋ ರಿಸ್ಕ್. ಎರಡನೆಯದು, ಪರಿಚಿತ ದಾರಿ ಬಿಟ್ಟು ಹೊಸ ದಾರಿ ಹಿಡಿಯೋ ರಿಸ್ಕ್. ಮತ್ತು ಮೂರನೇದು, ಫೇಲ್ ಆಗೋ ರಿಸ್ಕ್. ವಾವ್! ಈ 3 ರಿಸ್ಕ್ಗಳನ್ನ ತೆಗೆದುಕೊಂಡ್ರೆ ಮಾತ್ರ ಹೈಯರ್ ಅಚೀವ್ಮೆಂಟ್ ಸಾಧ್ಯ. ಖಂಡಿತ. ಕ್ವಾಂಟಮ್ ಲೀಪ್ ಅನ್ನೋದು ನಾವೇ ಪ್ರಜ್ಞಾಪೂರ್ವಕವಾಗಿ ಮಾಡಬಹುದಾದ ಒಂದು ಆಯ್ಕೆ. ಅದಕ್ಕೆ ಬೇಕಾದ ಎಲ್ಲಾ ಸಂಪನ್ಮೂಲಗಳು ನಮ್ಮೊಳಗೆ ಅಡಗಿದೆ. ಲೈಕ್ ಆ ಸಾಮಾನ್ಯ ಕಂಬಳಿ ಹುಳು ಆಕಾಶದಲ್ಲಿ ಹಾರುವ ಸುಂದರ ಚಿಟ್ಟೆಯಾಗಿ ಬದಲಾಗುವ ಹಾಗೆ ಪ್ರತಿಯೊಬ್ಬರೂ ತಮ್ಮೊಳಗಿನ ಉಡುಗೊರೆಗಳನ್ನ ತೆರೆಯುವ ಸಮಯ ಇದು. ಹೌದು. ಪರಿಸ್ಥಿತಿಯ ಮೇಲೆ ನೆಪ ಹೇಳದೆ ನಮ್ಮ ಮಿತಿಗಳನ್ನ ದಾಟುವ ಧೈರ್ಯ ಮಾಡಬೇಕು. ಶ್ರಮವನ್ನ ಮಾತ್ರ ನಂಬುವ ಬದಲು ನಮ್ಮ ಅಂತಃಪ್ರಜ್ಞೆಯನ್ನು ನಂಬಬೇಕು. ಆಗ ಮಾತ್ರ ಆ 10 ಹೆಜ್ಜೆಗಳ ದೂರದಲ್ಲಿರುವ ಬಾಗಿಲು ನಮಗೆ ಗೋಚರಿಸುತ್ತೆ. 100ಕ್ಕೆ 100 ನಿಜ. ನಮ್ಮ ದೃಷ್ಟಿಕೋನ ಬದಲಾದಾಗ ಮಾತ್ರ ಆ ಬಾಗಿಲು ಕಾಣೋದು. ಖಂಡಿತ. ಈ ಅದ್ಭುತವಾದ ಸಂವಾದದ ಮುಕ್ತಾಯದಲ್ಲಿ ನಾವು ಮತ್ತೆ ಆ ನೊಣದ ಉದಾಹರಣೆಗೆ ಮರಳೋಣ. ಆ ನೊಣ ತಾನು ಮಾರ್ತಾ ಇರೋದೇ ಸರಿ ಅಂತ ನಂಬಿ ಗಾಜಿಗೆ ಬಡಿದುಕೊಂಡು ಪ್ರಾಣ ಬಿಡ್ತು. ಹೌದು. ಆದ್ರೆ ಆ ಗಾಜಲು ಕೇವಲ 10 ಹೆಜ್ಜೆಗಳ ದೂರದಲ್ಲಿ ತೆರೆದಿತ್ತು. ಒಮ್ಮೆ ಯೋಚಿಸಿ ನೋಡಿ, ನಮ್ಮ ಮಿತಿಗಳು ಕೇವಲ ನಮ್ಮ ಮನಸ್ಸಿನ ಭ್ರಮೆಗಳಾಗಿದ್ರೆ, ಕೇವಲ ಅದಕ್ಕಾಗಿ ಇನ್ನಷ್ಟು ಕಷ್ಟಪಡಬೇಕು ಅನ್ನೋ ತಪ್ಪು ಕಲ್ಪನೆಯಿಂದಾಗಿ ನಾವು ಹಿಂದೆ ಬಿದ್ದಿರ್ತೀವಲ್ವಾ? ಎಕ್ಸಾಕ್ಟ್ಲಿ. ನೀವು ಇದುವರೆಗೆ ಮುಟ್ಟಿದೆ ಹಾಗೆ ಉಳಿಸ್ಕೊಂಡಿರುವ ಆ ಅಸಾಧ್ಯವಾದ ಗುರಿ ಯಾವುದು ಅಂತ ಒಂದು ಕ್ಷಣ ಯೋಚಿಸಿ. ನಮ್ಮ ಮನಸ್ಸಿನ ಮಿತಿಗಳನ್ನ ದಾಟೋಕೆ ಸಿದ್ಧರಾದಾಗ ಆ ಅಸಾಧ್ಯವಾದ ಗುರಿ ಬಹುಶಃ ಕೇವಲ 10 ಹೆಜ್ಜೆಗಳ ದೂರದಲ್ಲಿರ್ಬೋದು. ನಿಜ. ಬೇಕಾಗಿರೋದು ಕೇವಲ ದಿಕ್ಕು ಬದಲಿಸುವ ಮತ್ತು ನಂಬಿಕೆಯಿಂದ ಜಿಗಿಯುವ ಒಂದು ದಿಟ್ಟ ನಿರ್ಧಾರ. ಇದನ್ನೇ ಕ್ವಾಂಟಮ್ ಜಿಗಿತ ಅನ್ನೋದು.